ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್ ಫ್ರೆಂಡ್ಸ್, ಸೋಮವಾರ ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ. ಬೆಳಗ್ಗೆ 6 ಗಂಟೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿನಿ. ಬೆಳಗ್ಗೆ ಎದ್ದಾದಮೇಲೆ ಕಸ ಗುಡಿಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ಬಾಗಿಲೆಲ್ಲ ವಾಶ್ ಮಾಡಿಕೊಂಡೆ ನೀಟಾಗಿ. ಎಲ್ಲ ವಾಶ್ ಮಾಡಿಬಿಟ್ಟು ಲಕ್ಕಿ ಹತ್ರನೂ ಆಮೇಲೆ ನೆಕ್ಸ್ಟು ನೀಟಾಗಿ ಬಾಗಿಲೆಲ್ಲ ತೊಳ್ಕೊಂಡಿದ್ದೆ. ಇಷ್ಟೆಲ್ಲ ಕೆಲಸ ಮಾಡೋ ಗಂಟ 6:45 ಆಗಿತ್ತು. ಆಮೇಲೆ ನಾಷ್ಟ ಮಾಡೋಣ ಅಂತ ಅಂದ್ಬಿಟ್ಟು ಪೂರಿ ಮತ್ತು ಸಾಗು ಮಾಡೋಣ ಅಂತ ವೆಜಿಟೇಬಲ್ಸ್ ಎಲ್ಲ ಹಚ್ಚಿ ಫಸ್ಟೇ ಸಾಗು ಪ್ರಿಪೇರ್ ಮಾಡಿದ್ದೆ. ಸಾಗು ರೆಡಿಯಾಗಿತ್ತು. ಪೂರಿ ಕಲಸಿ ಪೂರಿ ರೆಡಿ ಮಾಡ್ತಾಯಿದ್ದೆ. ಜೊತೆಗೆ ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಬಿಟ್ಟು ಕಾಫಿ ಮಾಡ್ಕೊಂಡು ಕುಡಿತಾಯಿದ್ದೀನಿ. ಈಗ ಎದ್ಮೇಲೆ ಬಿಸಿನೀರು ಕುಡ್ದು ಆಮೇಲೆ ಸ್ವಲ್ಪ ಜೀರಿಗೆ ವಾಟರ್ ಕುಡ್ದು ಆಮೇಲೆ ಈ ಕಾಫಿ ಕುಡಿತಾಯಿದ್ದೀನಿ. ಟಿಫನ್ ಟೈಮ್ಗೆ ಕಾಫಿ ಕುಡ್ಕೊಂಡು ನೆಕ್ಸ್ಟ್ ಪೂರಿ ಹಾಕಿ ನನ್ನ ಮಗಳಿಗೆ ಪೂರಿ ತಿನ್ಸೋದ ಅಂತ ಪೂರಿ ಹಾಕೋತಾಯಿದ್ದೀನಿ. ಅವಳಿಗೆ ಪೂರಿ ಅಂದರೆ ಸಖತ್ ಇಷ್ಟ. ಅವಳಿಗೆ ಪೂರಿ ಮಾಡಿಕೊಟ್ರೆ ಅವಳಿಗೆ ಗೊಜ್ಜು ಯಾವ್ದಾದ್ರು ಸರಿ ತಿನ್ಕೋತಾಳೆ. ಅದರಿಂದ ಪೂರಿ ಸಾಗು ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ಸಾಗು ಮಾಡಿದ್ದೆ. ವೆಜಿಟೇಬಲ್ಸ್ ಎಲ್ಲ ಹಾಕಿ ಅತ್ತೆ ಹೂಕೋಸು ಕೊಟ್ಟಿದ್ರು ಊರಿಂದನೇ, ಅದನ್ನೇ ಹಾಕಿ ಮಾಡಿದ್ದೆ. ಈಗ ಅವಳು ಬಾಕ್ಸಿಗೆ ಪ್ಯಾಕ್ ಮಾಡ್ತಾಯಿದ್ದೀನಿ. ಆ್ಯಪಲ್ ಇತ್ತು, ಆ್ಯಪಲ್ ಹಾಕಿ ಸ್ವಲ್ಪ ಸಕ್ಕರೆ ಹಾಕ್ತಾಯಿದ್ದೀನಿ. ಸ್ಕೂಲ್ಗೆ ಗ್ರೇವಿ ಹಾಕಲ್ಲ, ಯಾಕಂದರೆ ಚೆಲ್ಕೊ ಬರ್ತಾಳೆ, ಯೂನಿಫಾರ್ಮೆಲ್ಲ ಗಲೀಜು ಮಾಡ್ಕೊಬಿಡ್ತಾಳೆ ಅಂತ 1/4 ಟೀ ಸ್ಪೂನ್ ಸಕ್ಕರೆ ಹಾಕಿದ್ರೆ ಪೂರಿ ತಿನ್ಕೋತಾಳೆ ಅವಳು. ದೋಸೆ ಇಡ್ಲಿಗೆಲ್ಲ ಅದೇ ಥರ ಹಾಕ್ತೀನಿ. ಅವಳಿಗೆ ಶೂ ಎಲ್ಲ ಹಾಕಿ ರೆಡಿ ಮಾಡ್ತಾಯಿದ್ದೆ. ಚಿನ್ನಪ್ಪ ಅವಳನ್ನ ಮಾತಾಡ್ಸಿದ್ದ, ಬೇಗ ರೆಡಿ ಆಗು ಅಂತ ಅಂದ್ಬಿಟ್ಟು. ಅವಳು ಸ್ಕೂಲ್ಗೆ ಹೋದರೆ ನನಗಿನ್ನೂ ಅರ್ಧ ಕೆಲಸ ಆದಂಗೆ. ಈಗ ಗುಡಿಸಿ ಒರೆಸಿದ್ದೀನಲ್ವ, ಅದು ಕೆಲಸ ಮುಗೀತು. ಅವಳನ್ನ ಸ್ಕೂಲಿಗೆ ಕಳಿಸ್ತಾಯಿದ್ದೆ. ನನ್ನ ಹಸ್ಬೆಂಡ್ ರೆಡಿಯಾಗಿ ಕರ್ಕೋಗ್ತಾಯಿದ್ರು ಅವಳನ್ನ ಬಾ ಅಂದ್ಬಿಟ್ಟು. ಅವಳು ಬ್ಯಾಗ್ನ ತಗೊಂಡು ಸ್ವೆಟರ್ ಹಾಕಿರಲಿಲ್ಲ ಅಂತ ಅಂದ್ಬಿಟ್ಟು ಸ್ವೆಟರ್ ಒಗೆದಿಟ್ಟಿದ್ದೆ, ಅದನ್ನ ಹಾಕ್ಕೊಡ್ತಾಯಿದ್ದೆ. ಹಾಕ್ಕೊಟ್ಮೇಲೆ ಅವಳು ಹೊರಟ್ಲು. ಚಳಿ ಇರೋದ್ರಿಂದ ಸ್ವೆಟರ್ ಕೇಳ್ತಾಳೆ ಅವಳು. ಸ್ವೆಟರ್ ಹಾಕ್ಕೊಂಡು ಹೋಗ್ತಾಳೆ ನೀಟಾಗಿ. ಸ್ಕೂಲಲ್ಲಿ ಬೇಗ ಹೋಗಿ ಆಟ ಆಡ್ತಾ ಕೂತಿರ್ತಾಳೆ ಮಕ್ಕಳು ಜೊತೆ ಕ್ಲಾಸ್ ರೂಮಲ್ಲಿ. ಅವಳನ್ನ ಆಚೆ ಗ್ರೌಂಡಿಗೆ ಕರ್ಕೊಂಡು ಹೋಗ್ತಾರೆ ಆಟ ಆಡ್ಸೋಕ್ಕೆ ಅಂತ. ಕ್ಲಾಸ್ ಎಲ್ಲ ಮುಗಿಸಾದ್ಮೇಲೆ ಒಂದು 1/2 ಅವರ್ ಆಟ ಆಡ್ಸೋಕೆ ಕರ್ಕೊಯ್ತಾರೆ ಅಂತ ಅಂದ್ಬಿಟ್ಟು ಬೇಗ ಹೋಗ್ತಾಳೆ. ಈ ಕಡೆಯಿಂದ ಸ್ಕೂಲ್ಗೆ ಅವ್ರ ಅಪ್ಪ ಡ್ರಾಪ್ ಮಾಡ್ತಾರೆ, ಆ ಕಡೆಯಿಂದ ಅವ್ರ ತಾತ 12:15 ಕರ್ಕೊಬರ್ತಾರೆ ಅವಳನ್ನ. ಇನ್ನು ಟ್ಯೂಷನ್ಗೆ ಮಾತ್ರ ನಾನೇ ಕರ್ಕೋಗ್ತೀನಿ, ನಾನೇ ಕರ್ಕೊಬರ್ತೀನಿ. ಇಲ್ಲಾಂದರೆ ಅಪ್ಪ ಒಂದೊಂದು ಸತಿ ಹೋಗಿ ಕರ್ಕೊಯ್ತಾರೆ. ಈಗ ಬಾಯಿ ಮಾಡಿಬಿಟ್ಟು ಹೋಗ್ತಾ ಇದ್ದಾಳೆ. ಚಿನ್ನಪ್ಪನೂ ಬಾಯಿ ಮಾಡ್ತಾಯಿದ್ದ ಅವಳಿಗೆ. ಈಗ ನೆಕ್ಸ್ಟ್ ನನಗೆ ಮತ್ತು ಚಂದುಗೆ ತಿಂಡಿ ಹಾಕೊಳ್ಳೋಣ ಅಂತ ಬಂದೆ. ಪೂರಿ ಒತ್ಕೋತಾ ಇದ್ದೆ. ಪೂರಿ ಮಾಡಿದ್ರೆ ಕಿಚನೆಲ್ಲ ಮೆಸ್ಸಿ ಆಗ್ಬಿಟ್ಟಿರುತ್ತೆ, ಅದನ್ನು ಎತ್ತೋಗಂಟ ಸಾಕಾಯ್ತದೆ. ಅದಕ್ಕೇ ಬೇಗ ಟಿಫನ್ ತಿನ್ಕೊಂಡು ಕ್ಲೀನ್ ಮಾಡ್ಕೊಬೇಡೋಣ ಅಂತ ಕ್ಲೀನ್ ಮಾಡ್ಕೋತಾ ಇದ್ದೆ. ಟಿಫನ್ ಎಲ್ಲ ತಿನ್ಕೊಂಡಾದ್ಮೇಲೆ ಇನ್ನು ಮತ್ತೆ ನಾನು ಬ್ಲಾಗ್ ಶೂಟ್ ಮಾಡೋಕ್ಕೆ ಹೋಗಿಲ್ಲ. ಎಲ್ರಿಗೂ ಟಿಫನ್ ಹಾಕ್ಕೊಟ್ಟೆ. ನೆಕ್ಸ್ಟ್ ನಾನು ಟಿಫನ್ ತಿನ್ಕೊಂಡು ಚಿನ್ನಪ್ಪಂಗೂ ತಿನ್ನಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಂಡು ಬೇರೆ ಕೆಲಸ ಎಲ್ಲ ಮಾಡ್ಕೋತಿದ್ದೆ. ಅವಳು ಸ್ಕೂಲಿಂದ ಬರೋ ಅಷ್ಟು ಗಂಟ ಬೇರೆ ಏನೇನು ಬಟ್ಟೆ ಕೆಲಸ ಇರುತ್ತೆ ಅದನ್ನು ವಾಶ್ ಮಾಡ್ಕೋತಾ ಇರ್ತೀನಿ. ನಿಮ್ಗೆ ಯಾರ್ಯಾರಿಗೆ ನನ್ನ ಫ್ಯಾಮಿಲಿ ಬ್ಲಾಗ್ಸ್ ಬೇಕು ಅಂತ ಅನಿಸುತ್ತೆ ಕಮೆಂಟ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಷ್ಟರಲ್ಲೇ ಚುಕ್ಕಿ ಬಂದಳು. ಅವಳು ಗ್ರೌಂಡಲ್ಲಿ ಇವತ್ತು ಬಿದ್ದುಬಿಟ್ಟಿದ್ಲಂತೆ, ಅದನ್ನೇ ಹೇಳ್ತಿದ್ಲು, ಬಿದ್ದುಬಿಟ್ಟೆ ಮಮ್ಮಿ ನಾನು ಇವತ್ತು ಅಂತ. ಚಂದು ಬರ್ತಾ ಕೇಕ್ ತಗೊಟ್ಟಿದ್ದು ಒಂದು ಚಿಕ್ಕದು ಕಪ್ ಕೇಕ್, ಅದನ್ನು ತಿನ್ಕೊಂಡು ಸಮಾಧಾನ ಮಾಡಿದೆ, ನಿಧಾನಕ್ಕೆ ಓಡಾಡು ಅಂತ. ಆಮೇಲೆ ಸಂಜೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಯಿತು. ಉತ್ನಳ ಮುಂದೆ ಜಾತ್ರೆ ಇತ್ತು ಸೋಮವಾರ ಮತ್ತು ಮಂಗಳವಾರ. ಅದಕ್ಕೇ ನಾವು ಸೋಮವಾರನೇ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. ಚಂದು ಬಿಟ್ಕೊಡ್ತಿದ್ದ. ನಾನು ನಿರ್ಮಿತಾ ಚಾಯಕ್ಕ ಮತ್ತು ನನ್ನ ಮಗಳು ನನ್ನ ಮಗ ಇಷ್ಟು ಜನನೂ ಹೋಗ್ತಾಯಿದ್ವಿ. ಆ ಕಡೆಯಿಂದ ಅವ್ವ ಅತ್ತೆ ಎಲ್ಲ ಬರ್ತೀನಿ ಅಂತ ಅಂದರು. ಅದಕ್ಕೇ ಅತ್ತೆ ನಾವು ಮನೆಗೆ ಹೋಗ್ತಾ ಇದ್ದಂಗೆ ಕಾಫಿ ಮತ್ತು ಟೀ ಮಡಗಿದ್ರು. ಕಾಫಿ ಮಾಡಿಕೊಟ್ರು ನನಗೆ, ಕೆಳಗೆ ತಗೋ ಹೋಗವ ಅಂತ. ಆಮೇಲೆ ನಿರ್ಮಿ ಎಲ್ಲ ರೆಡಿ ಆಗ್ತಾಯಿದ್ಲು. ನಿಮಗೆ ಕಾಲೇಜಿಂದ ಹಂಗೆ ಬಂದಿದ್ಲಲ್ಲ, ಈಗ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಂಡು ರೆಡಿ ಆದ್ಲವಳು. ನಾನು ಕಾಫಿ ತೊಗೊಂಡೋಗಿ ಅಂಗಡಿಗೆ ಕೊಡ್ತಾಯಿದ್ದೆ. ಅವ್ವ ಬರ್ತೀನಿ ಅಂದರು. 5:45 6 ಗಂಟೆ ಆಗಿದ್ದರಿಂದ ಅಂಗಡಿ ವ್ಯಾಪಾರ ಮಾಡ್ಬೇಕು ಕಣವ, ಬರಲ್ಲ ಅಂತ ಅಂದರು. ಸರಿ ಆಯಿತು ಅವ್ವ ಅಂತ. ಆಮೇಲೆ ಎದುರುಗಡೆ ಮನೆ ದೇವ ಅಜ್ಜಿನೂ ಬರ್ತೀನಿ ಅಂದರು. ಅವ್ರನ್ನೂ ಕರಿತಾ ಇದ್ವಿ, ಅವರು ಬರಲ್ಲ ಕಣವ. ಅಲ್ಲ ದೇವಕ್ಕ ಯೂಟ್ಯೂಬ್ಗೆ ಹಾಕ್ಬಿಡ್ತೀನಿ. ಅಜ್ಜಿಗೆ ಬಾಯ್ ಮಾಡಿಬಿಟ್ಟು ಹೊರಟ್ವಿ ದೇವಸ್ಥಾನಕ್ಕೆ ಹೋಗೋಣ ಅಂತ. ಪಕ್ಕದೂರೇನೆ ಉತ್ನಳಮ್ಮ ಇರೋದು. ವಸುಂಡಿ ಆದಮೇಲೆ ನೆಕ್ಸ್ಟು
ಹೋಗ್ಬೇಕಾದ್ರೆ ಮಾವ ಮತ್ತು ಚಂದು ಇಬ್ಬರು ಬಿಟ್ಕೊಟ್ರು. ಚಂದು ನಮ್ಮನ್ನ ಕರ್ಕೊಂಡು ಬರೋಕ್ಕೆ ಅಲ್ಲೇ ಇದ್ದ. ಮಾವ ಬಾಡಿಗೆಗೆ ಹೋದ್ರು. ಆವಾಗ ಅತ್ತೆ ಮತ್ತು ನಿರ್ಮಿತಾ ವೈಶು ಎಲ್ಲ ಮಾವನ ಜೊತೆ ಕೂತಿರು. ಚಂದು ಜೊತೆ ನಾನು ಮತ್ತು ಚಾಯಕ್ಕ ಮಕ್ಕಳೆಲ್ಲ ಕೂತಿದ್ವಿ. ಮಾವ ಬಿಟ್ಬಿಟ್ಟು ಹೋದ್ರು. ಆಮೇಲೆ ಸುತ್ತ ನೋಡ್ಕೊಂಡು ಹೋಗ್ತಾಯಿದ್ವಿ. ಉತ್ನಳಮ್ಮ ಬಂದು ಪವರ್ಫುಲ್ ದೇವರು. ನಾವು ಅಲ್ಲಿಗೆ ಯಾವಾಗಲೂ ಹೋಗ್ತಾ ಇರ್ತೀವಿ. ನಮ್ಮ ಬರ್ತಡೇ ಏನಾದ್ರು ಬಿತ್ತು ಅಂತ ಅಂದರೆ ವಾರದ ದಿನ ಅವತ್ತು ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬರ್ತಾ ಇರ್ತೀವಿ. ಅವಾಗ ಹೋಗಿ ಜಾತ್ರೆಗೆ 2 ವರ್ಷ ಆಗಿತ್ತು ಹೋಗಿ. ನಾನು ಫಸ್ಟ್ ಹೋಗಿದ್ದೆ ನನ್ನ ಎಂಗೇಜ್ಮೆಂಟ್ ಆದಮೇಲೆ ನಮ್ಮ ಮನೆಯವ್ರ ಜೊತೆ. ಅದಾದಮೇಲೆ ಈಗ ಅತ್ತೆನೇ 3 ಸತಿ ಕರ್ಕೊ ಹೋಗಿದ್ದಾರೆ. ರಶ್ ಇರುತ್ತೆ ಅಂತ ಕ್ಯೂ ಟೈಪ್ ಎಲ್ಲ ಮಾಡಿದರು. ಜನ ಇರಲಿಲ್ಲ ನಾವು ಹೋಗ್ಬೇಕಾದ್ರೆ. ಆಮೇಲೆ ಜನ ಜಾಸ್ತಿ ಆಗಿದ್ರು. ಅಲ್ಲೊಂದು ಇದಿತ್ತು ಅಂತ ಎಲ್ಲರೂ ಆಟ ಆಡಿಸ್ತಾಯಿದ್ರು. ಮಕ್ಳುಗಳಿದ್ದರು. ತಾಯಿ ದರ್ಶನ ಮಾಡಿದ್ರು. ತುಂಬ ಖುಷಿಯಾಯಿತು. ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅಂತ ಅನ್ನಿಸ್ತು. ಯಾರು ಏನು ಮಾಡ್ತಾರೋ ಒಳ್ಳೇದು ಗೊತ್ತಿಲ್ಲ. ದೇವರಂತೂ ಒಳ್ಳೇದು ಮಾಡುತ್ತೆ ಅನ್ನೋದು ಭರವಸೆ ಅಷ್ಟೇ. ಎಲ್ಲರೂ ನಿಂತು ಕೂತ್ಕೊಂಡು ಸೆಲ್ಫಿ ವೀಡಿಯೋ ಮಾಡ್ಕೋತಾ ಇದ್ದೆ. ಒಂದು ಕ್ಲಿಪ್ಪಿಂಗ್ ತೊಗೋತಾ ಇದ್ದೆ. ಚಿನ್ನಪ್ಪ ಆಟ ಆಡ್ತಾಯಿದ್ರು. ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆದಮೇಲೆ ಪ್ರಸಾದ ಕೊಡ್ತಾಯಿದ್ರು. ಅಲ್ಲಿಗೆ ಹೋಗಿದ್ವಿ. ಊಟಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ರಸಾದದ ಹತ್ರ ಹೋದ್ವಿ. ಅನ್ನದಾನ ಇತ್ತು ಅಂತ ಬೆಳಗ್ಗೆಯಿಂದನೂ ಇತ್ತು. ಈಗ ಬಾತ್ ಇತ್ತು ಅಂದ್ಬಿಟ್ಟು ಅದ್ರ ಜೊತೆಗೆ ಬಂದವ್ರಿಗೆ ಅಂತ ಮೊಸರನ್ನ ಮಾಡಿದ್ರು. ತುಂಬ ಚೆನ್ನಾಗಿತ್ತು ವಾಂಗಿಬಾತು. ಪ್ರಸಾದ ಎಲ್ಲ ತಿನ್ಕೊಂಡು ಜಾತ್ರೆ ಹಿಂದೆ ಮೆಟ್ಲ ಹತ್ರ ಜಾತ್ರೆ ಥರ ಮಾಡಿದರು. ಎಲ್ಲ ಐಟಮ್ಸು ಬಳೆ ಎಲ್ಲ ಇಟ್ಟು ಎಲ್ಲ ನೋಡ್ಕೊಂಡು ಹಿಂದೆಯಿಂದ ಹೋದೋ. ಚಂದು ಅಲ್ಲಿಗೆ ಬಂದ ಆಟೋ ತೊಗೊಂಡು. ಆಮೇಲೆ ಅಲ್ಲಿ ಸ್ವಲ್ಪ ಸ್ನ್ಯಾಕ್ಸ್ ಇಟ್ಟಿರು ಅಂತ ಸ್ವಲ್ಪ ಸ್ನ್ಯಾಕ್ಸ್ ಲೈಟಾಗಿ ತಿಂದ್ವಿ. ಐಸ್ ಕ್ರೀಮ್ ಎಲ್ಲ ತಿಂದ್ವಿ. ನಾನು ಜಾಸ್ತಿ ಎಲ್ಲರ ಜೊತೆನೂ ಹೋಗೋಕ್ಕೆ ಇಷ್ಟಪಡ್ತೀನಿ. ಈಗ ಇವರೆಲ್ಲ ಇದ್ದರೆ ಏನೋ ಒಂಥರ ನಮ್ಮ ಗ್ಯಾಂಗ್ ಥರ ಆಗ್ಬಿಟ್ಟಿದ್ದೀವಿ ನಾವು. ಆಮೇಲೆ ಸ್ವಲ್ಪ ಕಳ್ಳೆಪುರಿ ತಗೊಂಡು ಮನೆಗೆಲ್ಲ. ಜಾತ್ರೆದು ಕಳ್ಳೆಪುರಿ ಚೆನ್ನಾಗಿರುತ್ತೆ ಟೇಸ್ಟು ಅಂತ ಕಳ್ಳೆಪುರಿ ತೊಗೊಬಂದ್ವಿ. ಆಮೇಲೆ ಎಲ್ಲರೂ ಐಸ್ ಕ್ರೀಮ್ ತಿನ್ನಬೇಕು ಅಂತ ಅಂದ್ಬಿಟ್ಟು ಐಸ್ ಕ್ರೀಮ್ ಕೇಳಿದ್ರು. ಚಿನ್ನಪ್ಪನೇ ಜಾಸ್ತಿ ಹಠ ಮಾಡ್ತಾಯಿದ್ದು. ಆಮೇಲೆ ನಾನು ಹೋಗಿ ಕಾಲು ಹೋಯ್ತಿತ್ತು ಅಂತ ಆಟೋದಲ್ಲಿ ಕೂತ್ಕೊಂಡು ಐಸ್ ಕ್ರೀಮ್ ತಿಂತಾ ಕೂತಿದ್ದೆ. ಮಕ್ಕಳನ್ನ ಆಟ ಆಡಿಸ್ತಾ. ಆಮೇಲೆ ಕೋಮಲತೆ ಎಲ್ಲರಿಗೂ ಪೊಟೊಟೊ ಟ್ವಿಸ್ಟರ್ನ ತಗೊಡ್ತಾಯಿದ್ರು ತಿನ್ನೋಕ್ಕೆ. ಅದನ್ನೆಲ್ಲ ತಿನ್ಕೊಂಡು ಸ್ವಲ್ಪ ಹೊತ್ತು ಮನೆಗೆ ಬಂದ್ವಿ. ಮನೇಲೂ ಅತ್ತೆ ವಡೆ ಮಾಡಿದರು. ವಡೆ ಎಲ್ಲ ತಿನ್ಕೊಂಡು ನೆಕ್ಸ್ಟ್ ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನಮ್ಮ ಫ್ಯಾಮಿಲಿ ಬ್ಲಾಗ್ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.